ಅಷ್ಟೇ ಕಷ್ಟವಾದ ಕೆಲಸ. ಬುದ್ಧ ಬರೀ ಬೆಳಕು ಮಾತ್ರ ಅಲ್ಲ, ಬುದ್ಧ ಮಹಾ ಬೆಳಕು. ಆ ಮಹಾ ಬೆಳಕಿನ ಅಡಿನಲ್ಲಿ ನಾವೆಲ್ಲರೂ ಆಶ್ರಯ ಪಡಿತಾ ಇರುವಂಥ ಸಂದರ್ಭದಲ್ಲಿ ಅಂತಹ ಮಹಾತ್ಮ ಸುಮಾರು 2500 ವರ್ಷಗಳಿಂದ ಇವತ್ತುವರೆಗೂ ಕೂಡ ಇಷ್ಟೊಂದು ನಮ್ಮ ಜೀವನಕ್ಕೆ ಹತ್ತಿರವಾಗ್ತಾರೆ. ಅವರ ತತ್ವಗಳು, ಆದರ್ಶಗಳು, ಅವರ ಬದುಕು ಮತ್ತು ಸಿದ್ಧಾಂತಗಳು ಇವತ್ತಿಗೂ ಕೂಡ ಆಧುನಿಕ ಜಗತ್ತಿಗೂ ಎಷ್ಟು ಸತ್ಯವಾಗಿದೆ, ಜೀವಕ್ಕೆ ಹತ್ತಿರವಾಗಿದೆ ಅನ್ನೋದು ನಾವೆಲ್ಲರೂ ಅದನ್ನು ಗಮನಿಸೋದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಯಾವುದೋ ಒಂದು ತತ್ವ, ಯಾವುದೋ ಒಂದು ಸಿದ್ಧಾಂತ ಒಂದು ಕಾಲಘಟ್ಟಕ್ಕೆ ಮಾತ್ರ ಸೀಮಿತವಾಗಿರೋದನ್ನ ನಾವು ಗಮನಿಸಿದ್ದೇವೆ. ಉದಾಹರಣೆಗೆ ನಿಮಗೆ ನಾನು ಕಾರ್ಲ್ ಮಾರ್ಕ್ಸ್ ಬಗ್ಗೆ ಹೇಳ್ತೀನಿ. ಕಾರ್ಲ್ ಮಾರ್ಕ್ಸ್ ನಿಮಗೆಲ್ಲ ಗೊತ್ತು, ಈ ಜಗತ್ತು ಕಂಡಂಥ ಶ್ರೇಷ್ಠ ಫಿಲಾಸಫರ್ಸ್ಗಳಲ್ಲಿ, ಸೋಷಿಯಲ್ ರಿಫಾರ್ಮರ್ಸ್ಗಳಲ್ಲಿ ಅವರು ಕೂಡ ಒಬ್ಬರು. ಅವರ ಒಂದು ಸಿದ್ಧಾಂತದ ಅಡಿನಲ್ಲೇ ನಂತರ ಕಮ್ಯುನಿಸ್ಟ್ ಅಂತ ಏನು ಸಮಾಜವಾದ ಅಂತ ನಾವು ಏನು ಹೇಳ್ತೀವಿ, ಕಮ್ಯುನಿಸ್ಟ್ ಅನ್ನತಕ್ಕಂಥ ಹೊಸ ಒಂದು ವ್ಯವಸ್ಥೆ ಜಾರಿಗೆ ಬಂತು. ಅನೇಕ ರಾಷ್ಟ್ರಗಳು ಅವತ್ತು ಏನು ನಮ್ಮ ವರ್ಕರ್ಸ್ಗಳು ಅಂತ ಇವತ್ತೇನು ಮೇ ಡೇ ಕೂಡ ಇದೆ, ಇವತ್ತು ಮೇ ಡೇ 1ನೇ ತಾರೀಕು ಅಂದರೆ ಕಾರ್ಮಿಕರ ದಿನಾಚರಣೆ. ಈ ಕಾರ್ಮಿಕರಲ್ಲಿ ಆಗ್ತಾ ಇದ್ದಂಥ ಅವಹೇಳನಗಳು, ಅವ್ರಿಗೆ ಆಗ್ತಾ ಇದ್ದಂಥ ಶೋಷಣೆ, ವರ್ಗ ಕಲಹ ಅಂತ ಹೇಳ್ತೀವಿ ನಾವು ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ. ನಮ್ಮಲ್ಲಿ ವರ್ಗ ಕಲಹ ಇಲ್ಲ, ನಮ್ಮಲ್ಲಿ ಜಾತಿ ಕಲಹ. ಹೊರಗಡೆ ದೇಶದಲ್ಲೆಲ್ಲ ವರ್ಗ ಕಲಹ ಅಂದರೆ ಶ್ರೀಮಂತರು ಬಡವರು 2 ವರ್ಗ, ಅವನು ಮಾಲೀಕ, ಇವನು ಸೇವಕ, ಅಥವಾ ಅವನು ಬಂಡವಾಳಶಾಹಿ, ಇವನು ಕಾರ್ಮಿಕ. ಈ ರೀತಿಯ ವರ್ಗಗಳ ನಡುವೆ ಇದ್ದಂಥ ವೈಷಮ್ಯ ಆ ಒಂದು ಸಮಾಜಕ್ಕೆ, ಆ ಒಂದು ಸಮುದಾಯಕ್ಕೆ ಬಹಳ ದೊಡ್ಡ ಅರ್ಥದಲ್ಲಿ ಒಂದು ಹೊಸ ಡೈನಾಮಿಕ್ಸ್ನ ತಂದುಕೊಟ್ಟಂಥವ್ರು. ಅದರ ಆಧಾರದ ಮೇಲೆ ರಷ್ಯಾ, ಚೈನಾ ಎಲ್ಲವೂ ಕೂಡ ಕಮ್ಯುನಿಸ್ಟ್ ಕಂಟ್ರಿಗಳಾಗುತ್ತೆ. ನೋಡಿ, ಇವತ್ತು ಅದೇ ಕಮ್ಯುನಿಸ್ಟ್ ಅನ್ನೋದು ಇವತ್ತು ರಷ್ಯಾದಲ್ಲಿ ಏನಾಯಿತು ನೋಡಿ ನೀವು. ಯಾವ ದೇಶದಲ್ಲಿ ಕಮ್ಯುನಿಸ್ಟ್ ಹುಟ್ಟುತ್ತಲ್ಲ, ಲೆನಿನ್ ಅವರ ಬಹಳ ಆಪ್ತ ಶಿಷ್ಯ, ನಂತರ ಸ್ಟಾಲಿನ್, ಇವರೆಲ್ಲ ಬಂದರೂ ಕೂಡ ಯಾವ ದೇಶದಲ್ಲಿ ಕಮ್ಯುನಿಸಂ ಹುಟ್ಟುತ್ತೋ ಕೇವಲ 60-70 ವರ್ಷದಲ್ಲಿ ಕಮ್ಯುನಿಸಂ ಆ ದೇಶದಿಂದಲೇ ಸಂಪೂರ್ಣವಾಗಿ ನಿರ್ನಾಮ ಆಗೋಗ್ಬಿಡುತ್ತೆ. ಅಂದರೆ ಒಬ್ಬ ವ್ಯಕ್ತಿಯ ಚಿಂತನೆಗಳು ಅಥವಾ ಒಬ್ಬ ವ್ಯಕ್ತಿಯ ಸಿದ್ಧಾಂತಗಳು ಶತಶತಮಾನಗಳವರೆಗೂ ಕೂಡ ನಮ್ಮನ್ನು ಕಾಡೋದಿದೆಯಲ್ಲ, ಅಥವಾ ನಮ್ಮನ್ನು ಆದರ್ಶಪ್ರಾಯವನ್ನಾಗಿ ಇಟ್ಕೊಳ್ಳೋದಿದೆಯಲ್ಲ, ಮಾರ್ಗದರ್ಶನ ಮಾಡೋದಿದೆಯಲ್ಲ, ಆ ಕಾರಣಕ್ಕಾಗಿ ಬುದ್ಧರು ನಮಗೆ ಬಹಳ ಆಪ್ತರಾಗ್ತಾರೆ, ಪ್ರಸ್ತುತರಾಗ್ತಾರೆ. ಈಗಾಗಲೇ ಮಾತಾಡಿದವರು ಹೇಳ್ತಾ ಇದ್ರು, ಈಗ ಶಿವಪ್ಪ ಅವರು ಹೇಳಿದರು, ನಾನು ಬರೆದಿರ್ತಕ್ಕಂಥ ಹಾಡನ್ನು ಕೂಡ ತಾವೆಲ್ಲ ಕೇಳಿದ್ರಿ. ಎಲ್ಲರೂ ಹೇಳ್ತಾರೆ ಬುದ್ಧರಾಗಬೇಕು, ಎಲ್ಲರೂ ಹೇಳ್ತಾರೆ ಬೌದ್ಧರಾಗಬೇಕು ಅಂತ.